ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ರೇಖಾ ಅಡುಗೆ ಚಾನಲ್ಗೆ ಸ್ವಾಗತ. ಎಲ್ಲ ಯೂಟ್ಯೂಬ್ ವೀಕ್ಷಕರು ಮತ್ತು ನಮ್ಮ ಚಾನಲ್ ನೋಡ್ತಾ ಇರೋ ಎಲ್ಲ ವೀಕ್ಷಕರು ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಸೊ ಎಲ್ಲರಿಗೂ ದೇವರು ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ. ಸೊ ನಾನು ನ್ಯೂ ಇಯರ್ ಸ್ಪೆಷಲಾಗಿ ಇವತ್ತು ಸಿಂಪಲಾಗಿ ಒಂದು ಕ್ಯಾರೆಟ್ ಶಾವಿಗೆ ಪಾಯಸ ಮಾಡೋಣ ಅಂದ್ಕೊಂಡಿದ್ದೀನಿ. ಇದನ್ನು ನೀವು ಸಿಂಪಲ್ಲಾಗಿ ಬೇಗನೆ ಮಾಡ್ಕೊಬೋದು ಮತ್ತು ಮನೆಗೆ ಬರೋ ಗೆಸ್ಟಿಗೆ ಫ್ರೆಂಡ್ಸ್ಗೆಲ್ಲ ಮಾಡ್ಕೊಡ್ಬೋದು. ತುಂಬ ಚೆನ್ನಾಗಿರುತ್ತೆ. ಇದು ಹೇಗೆ ಮಾಡೋದು, ಇದಕ್ಕೆ ಬೇಕಾಗೋ ಇಂಗ್ರೀಡಿಯೆಂಟ್ಸ್ ನೋಡೋಣ. ಇಲ್ಲಿ ಒಂದು ಅರ್ಧ ಲೀಟ್ರ್ ಆಗೋಷ್ಟು ಹಾಲು ತೊಗೊಂಡಿದ್ದೀನಿ, ಹಸಿ ಹಾಲು. ನೀವು ಬೇಕಂದರೆ ಕಾಯಿಸಿರೋ ಹಾಲು ಕೂಡ ಯೂಸ್ ಮಾಡ್ಬೋದು. ಒಂದು ಕ್ಯಾರೆಟ್ನ ತುರಿದಿಟ್ಕೊಂಡಿದ್ದೀನಿ. ಸೊ ತೆಳ್ಳಗೆ ತುರಿದಿಟ್ಕೊಳ್ಳಿ, ದಪ್ಪಕ್ಕೆ ತುರಿಬೇಡಿ, ಯಾಕಂದರೆ ಬೇಯೋದು ಲೇಟ್ ಆಗುತ್ತೆ. ಇಲ್ಲಿ ಒಂದು ಅರ್ಧ ಕಪ್ ಆಗೋಷ್ಟು ಶಾವಿಗೆ ತೊಗೊಂಡಿದ್ದೀನಿ. ಸುಮಾರು ಒಂದು 4ರಿಂದ 5 ಟೇಬಲ್ ಸ್ಪೂನ್ ಬೇಕಾಗುತ್ತೆ. ಒಂದು ಅರ್ಧ ಟೀ ಸ್ಪೂನ್ ಏಲಕ್ಕಿ ಪುಡಿ, ಒಂದು 7ರಿಂದ 8 ಗೋಡಂಬಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. 1 ಟೇಬಲ್ ಸ್ಪೂನ್ ದ್ರಾಕ್ಷಿ ತೊಗೊಂಡಿದ್ದೀನಿ. ಇದ್ರ ಜೊತೆಗೆ ನೀವು ಬ್ಲ್ಯಾಕ್ ದ್ರಾಕ್ಷಿ ಕೂಡ ಹಾಕೋಬೋದು. ಒಂದು 4 ಟೇಬಲ್ ಸ್ಪೂನ್ ತುಪ್ಪ ತೊಗೊಂಡಿದ್ದೀನಿ. 1 ಪ್ಯಾಕೆಟ್ ಮಿಲ್ಕ್ ಪೌಡ್ರ್ ತೊಗೊಂಡಿದ್ದೀನಿ, ಅಂದರೆ ಬಾದಾಮ್ ಮಿಲ್ಕ್ ಪೌಡರು. ಜಸ್ಟ್ ಒಂದು ಪ್ಯಾಕೆಟ್ ಫುಲ್ 10 ರೂಪಾಯಿದು. ಇದು ಕಂಡೆನ್ಸ್ ಮಿಲ್ಕು. ಇದೊಂದು 2ರಿಂದ 3 ಟೇಬಲ್ ಸ್ಪೂನ್ ಬೇಕಾಗುತ್ತೆ. ಪಾಯಸಕ್ಕೆ ಹಾಕಿದ್ರೆ ತುಂಬ ಟೇಸ್ಟ್ ಬರುತ್ತೆ. ಸೊ ಆನ್ಲೈನ್ಗಳಲ್ಲೂ ಸಿಗುತ್ತೆ, ನಾರ್ಮಲ್ ಅಂಗಡಿಗಳಲ್ಲೂ ಸಿಗುತ್ತೆ, ಇದು ಹೋಲ್ಸೇಲ್ ಅಂಗಡಿಗಳಲ್ಲಿ. ಇದಕ್ಕೊಂದು 4 ಟೇಬಲ್ ಸ್ಪೂನ್ ಸಕ್ಕರೆ ಬೇಕಾಗುತ್ತೆ, ಸುಮಾರು 1/4 ಕಪ್ ಆಗೋಷ್ಟು. ಈಗ ಹೇಗೆ ಮಾಡೋದಂತ ನೋಡೋಣ. ಈಗ ಒಂದು ನಾನ್ ಸ್ಟಿಕ್ ಬಾಣಲಿ ಇಟ್ಕೊಂಡಿದ್ದೀನಿ. ನೀವು ಬೇಕಂದರೆ ಸ್ಟೀಲ್ ಪಾತ್ರೆಯಲ್ಲೋ ನಾರ್ಮಲ್ ಯಾವುದೇ ಪಾತ್ರೆಯಲ್ಲಿ ಕೂಡ ಮಾಡ್ಕೋಬೋದು. ಇದಕ್ಕೆ ತುಪ್ಪ ಹಾಕ್ಕೊತ ಇದ್ದೀನಿ. ಈ ಕ್ಯಾರೆಟ್ ಪಾಯಸಕ್ಕೆ ತುಪ್ಪ ಸ್ವಲ್ಪ ಜಾಸ್ತಿ ಹಾಕಿದ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಕೆಲವರು ತುಪ್ಪ ಇಷ್ಟಪಡಲ್ಲ, ಅಂಥವ್ರಿಗೆ ನೀವು ಸ್ವಲ್ಪ ಎಣ್ಣೆ ತುಪ್ಪ ಎರಡು ಮಿಕ್ಸ್ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ಇದಕ್ಕೆ ನಾನು ಗೋಡಂಬಿ ದ್ರಾಕ್ಷಿ ಹಾಕ್ಕೊತ ಇದ್ದೀನಿ. ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ. ಸೊ ನ್ಯೂ ಇಯರ್ ಸ್ಪೆಷಲಾಗಿ ನೀವು ಈ ಥರ ಒಂದು ಸ್ವೀಟ್ ರೆಸಿಪಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಅದರಲ್ಲೂ ಸ್ವಲ್ಪ ಜಾಸ್ತಿ ಮಾಡಿ ನಾನು ಹೇಳ್ದಂಗೆ ಫ್ರೆಂಡ್ಸಿಗೆ ಗೆಸ್ಟಿಗೆಲ್ಲ ನೀವು ಕೊಡ್ಬೋದು. ಕೇಕ್ ಕಟ್ ಮಾಡೋದು ಅದೆಲ್ಲ ನಾರ್ಮಲ್ ಎಲ್ಲರ ಮನೇಲೂ ಮಾಡೋ ಥರನೇ. ಅದನ್ನು ನೀವು ಮನೇಲಿ ಸ್ವೀಟ್ ಮಾಡಿದಾಗ ತುಂಬ ವಿಶೇಷವಾಗಿ ತುಂಬ ಚೆನ್ನಾಗಿರುತ್ತೆ. ಈಗ ನಾನು ಗೋಡಂಬಿ ದ್ರಾಕ್ಷಿ ಹುರಿದಿದ್ನಲ್ಲ, ಅದೇ ಬಾಣಲಿಗೆ ಶಾವಿಗೆನೂ ಹಾಕ್ಕೊಂಡು ಹುರ್ಕೊತಾ ಇದ್ದೀನಿ. ಮತ್ತು ಇದನ್ನು ಲೈಟಾಗಿ ಸಿಮ್ಮಲ್ಲಿ ಇಟ್ಕೊಂಡು ಹುರಿಯಿರಿ, ಯಾಕಂದರೆ ಐ ಫ್ಲೇಮಲ್ಲಿ ಇದ್ದರೆ ಬೇಗನೆ ಸೀದೋಗುತ್ತೆ. ಸೊ ಹಂಗಾಗಿ ಇದನ್ನು ಸಿಮ್ಮಲ್ಲಿ ಇಟ್ಕೊಂಡು ಹುರಿಬೇಕಾಗುತ್ತೆ. ಈಗ ಕ್ಯಾರೆಟ್ ಹಾಕ್ಕೊತಾ ಇದ್ದೀನಿ. ನಾನು ಹೇಳ್ದಂಗೆ ಕ್ಯಾರೆಟ್ನ ಆದಷ್ಟು ತೆಳ್ಳಗೆ ತುರಿರಿ, ಆವಾಗ ಬೇಯೋದಕ್ಕೂ ಈಸಿ ಆಗುತ್ತೆ. ಇದು ಕಲರ್ ಚೇಂಜ್ ಆಗೋಕ್ಕೆ ಏನಿಲ್ಲ ಅಂದ್ರೆ ಒಂದು 3 ನಿಮಿಷ ಆಗುತ್ತೆ. ಸೊ ಅದೇ ರೀತಿ ನಾನು ಒಂದು 3 ನಿಮಿಷ ಫ್ರೈ ಮಾಡ್ಕೊಂಡಿದ್ದೆ. ಸೊ ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಆದಾಗ ಅದು ಚೆನ್ನಾಗಿ ಬೇಯೋದಕ್ಕೂ ಈಸಿ ಆಗುತ್ತೆ. ಈಗ ಹಾಲು ಹಾಕ್ಕೊತಾ ಇದ್ದೀನಿ. ನಾನು ಹಸಿ ಹಾಲೇ ಹಾಕ್ಕೊತಾ ಇದ್ದೀನಿ. ನೀವು ಮನೇಲಿ ಅಕಸ್ಮಾತ್ ಕಾಯಿಸಿರೋ ಅಂಥ ಹಾಲಿದ್ರೆ ಅದು ಕೂಡ ಯೂಸ್ ಮಾಡ್ಕೋಬೋದು. ಮತ್ತು ಇನ್ನೊಂದು ಫ್ರೆಂಡ್ಸ್, ಕಂಡೆನ್ಸ್ ಮಿಲ್ಕು ನೀವು ಇದ್ದರೆ ಹಾಕಿದ್ರೆ ಮಾತ್ರ ಒಳ್ಳೆ ಸೂಪರ್ ಟೇಸ್ಟ್ ಇರುತ್ತೆ. 2 ದಿವಸ ಇಟ್ಕೊಂಡು ತಿನ್ಬೋದು. ಅಕಸ್ಮಾತ್ ನಿಮ್ಮ ಕಂಡೆನ್ಸ್ ಮಿಲ್ಕ್ ಇಲ್ಲಾಂದರೆ ಸಕ್ಕರೆನೇ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ನೋಡಿ, ಇವಾಗ ಮುಚ್ಚಿ ಇದನ್ನು ನಾನು ಒಂದು ಮೀಡಿಯಮ್ ಫ್ಲೇಮಲ್ಲಿ ಕುದಿಯಕ್ಕೆ ಬಿಡ್ತೀನಿ. ಏನಿಲ್ಲ, ನಾನು ಶಾವಿಗೆ ಎಲ್ಲ ಚೆನ್ನಾಗಿ ಬೇಯೋ ಥರ, ಕ್ಯಾರೆಟ್ ಬೇಯೋ ಥರ ಕುದಿಸ್ಕೊಳ್ಳಿ. ಮುಚ್ಚಳ ಹಾಕಿದ್ರೆ ಉಕ್ಕಿ ಬರ್ತಾ ಇರುತ್ತೆ. ಸೊ ನಾನು ತೆಗ್ಬಿಟ್ಟೆ, ಅದಕ್ಕೋಸ್ಕರನೇ. ತೆಗ್ದಿದ್ಮೇಲೆ ಇದನ್ನು ಈ ಥರ ತಿರುಗಿಸ್ತಾನೆ ಇರಿ. ನೋಡಿ ಎಷ್ಟು ಕಲರ್ ಕೂಡ ಕ್ಯಾರೆಟ್ ಕಲರಲ್ಲಿ ಬಂದಿದೆ. ಸೊ ಇದಕ್ಕೆ ಬಾದಾಮಿ ಪೌಡ್ರ್ ಹಾಕ್ಕೊತಾ ಇದ್ದೀನಿ, ಏಲಕ್ಕಿ ಪೌಡ್ರ್ ಹಾಕ್ಕೊತಾ ಇದ್ದೀನಿ. ಬಾದಾಮಿ ಪೌಡ್ರ್ ಹಾಕ್ಲೇಬೇಕಂತಲ್ಲ, ಪಾಯಸಗಳಿಗೆ ನೀವು ಹಾಕಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಸೊ ಅದಕ್ಕೋಸ್ಕರ ಹಾಕ್ತಾಯಿದ್ದೀನಿ. ಒಂದು 10 ರೂಪಾಯಿದು ಪ್ಯಾಕೆಟ್, ಒಂದು ಪ್ಯಾಕೆಟ್ ಹಾಕ್ಕೊಂಡಿದ್ದೀನಿ. ಇದೆಲ್ಲ ಹಾಕ್ಕೊಂಡ್ಮೇಲೆ ನಿಮಗೆ ತಿಕ್ನೆಸ್ ನೋಡ್ಕೊಳ್ಳಿ. ಕೆಲವರು ತೆಳ್ಳಗೆ ಇಷ್ಟಪಡ್ತಾರೆ, ಕೆಲವರು ಗಟ್ಟಿಯಾಗಿ ಇಷ್ಟಪಡ್ತಾರೆ. ಇಲ್ಲಾಂದರೆ ಮೀಡಿಯಮಾಗಿ ಕೂಡ ಮಾಡ್ಕೋಬೋದು. ಇವಾಗ ಆಲ್ಮೋಸ್ಟ್ ಇದು ಒಂದು ಮೀಡಿಯಮಾಗಿ ಬಂದಿದೆ. ನಾನು ತೀರಾ ಗಟ್ಟಿಗೂ ಮಾಡಲ್ಲ, ತೆಳ್ಳಗೂ ಮಾಡಲ್ಲ, ಮೀಡಿಯಮಾಗಿ ಮಾಡ್ಕೊತೀನಿ. ಈಗ ನೋಡಿ, ಹುರಿದಿದ್ನೆಲ್ಲ ಗೋಡಂಬಿ ದ್ರಾಕ್ಷಿ ಎಲ್ಲ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ, ಪಾಯಸಕ್ಕೆ ತುಂಬ ಚೆನ್ನಾಗಿರುತ್ತೆ. ಈಗ ಸ್ಟವ್ ಆಫ್ ಮಾಡಿದ್ಮೇಲೆ ಈ ಕಂಡೆನ್ಸ್ ಮಿಲ್ಕ್ ಹಾಕ್ಕೊತಾ ಇದ್ದೀನಿ. ಸೊ ನಾನು ಹೇಳ್ದಂಗೆ ಇದನ್ನು ಆನ್ಲೈನಲ್ಲೂ ಸಿಗುತ್ತೆ, ಮತ್ತು ದೊಡ್ಡ ಹೋಲ್ಸೇಲ್ ಅಂಗಡಿಗಳಲ್ಲೂ ಸಿಗುತ್ತೆ ಇವಾಗ. ಇಲ್ಲಾಂದರೆ ನಿಮಗೆ ಬೇಕು ಅಂದರೆ ಕಮೆಂಟ್ ಮಾಡಿ ನಂಗೆ ತಿಳಿಸಿ. ನಾನು ಕಂಡೆನ್ಸ್ ಮಿಲ್ಕ್ ಹೇಗೆ ಮಾಡೋದಂತ ಕೂಡ ನಾನು ಮುಂದಿನ ದಿವಸದಲ್ಲಿ ಅಪ್ಲೋಡ್ ಮಾಡ್ತೀನಿ. ಸೊ ಇವಾಗ ಇದು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಆದಷ್ಟು ಆರಿದ ಮೇಲೆ ತಿನ್ನಿ. ಅದರಲ್ಲೂ ಫ್ರಿಜ್ ಇದ್ದರೆ ಫ್ರಿಜ್ಜಲ್ಲಿ ಇಟ್ಬಿಟ್ಟು ಕೂಲಾಗಿ ಕೂಡ ತಿನ್ಬೋದು, ಇನ್ನೂ ಸೂಪರಾಗಿರುತ್ತೆ. ನೋಡೋದಲ್ಲ, ನ್ಯೂ ಇಯರ್ ಸ್ಪೆಷಲಾಗಿ ಎಷ್ಟು ಸಿಂಪಲಾಗಿ ಕ್ಯಾರೆಟ್ ಪಾಯಸ ಮಾಡೋದಂತ ಗೊತ್ತಾಯ್ತಲ್ಲ. ಖಂಡಿತ ಇವತ್ತು ಮಾಡಿರೋಂಥ ರೆಸಿಪಿ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆಗಿದೆ, ನೀವು ಕೂಡ ಟ್ರೈ ಮಾಡಿ ಹೇಗಿದೆ ಅಂತ ನಿಮ್ಮ ಅನಿಸಿಕೆನ ಕಮೆಂಟ್ ಮೂಲಕ ತಿಳಿಸಿ. ಮತ್ತಷ್ಟು ಈಸಿ ರೆಸಿಪಿಗೋಸ್ಕರ ರೇಖಾ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ಲೀಸ್ ಲೈಕ್ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಎಲ್ಲರಿಗೂ ಒಳ್ಳೆಯದಾಗಲಿ.